ಜಾಗ ಫುಲ್ ಆಗಿಬಿಡ್ತಪ್ಪ. ಓಕೆ ಗೌಡ್ರಿ, ಈ ಕೆಲಸವನ್ನು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಮಾಡಿ ಮುಗಿಸುತ್ತೇನೆ. ತಾವಿನ್ನು ಹೊರಡಬಹುದು. ಹಾಗಾದರೆ ಅಗ್ನಿದೇವ, ನಾವಿನ್ನು ಹೋಗಿ ಬರುತ್ತೇವೆ. ಗೌಡ ಹೋಗು. ನಿನಗೆ ತಿಳಿಯುತ್ತದೆ ಈ ಅಗ್ನಿದೇವನ ಬೇಟೆಯಾಡುವ ಬೇಟೆಯಾಡೆಂದೇ. ನಿನಗೆ ಸಹಾಯ ಮಾಡಿದಂತೆ ನಟಿಸಿ ಕಾಡು ಬಿಟ್ಟು ನಾಡಿಗೆ ಪ್ರವೇಶಿಸಿ ನಿನ್ನೊಂದಿಗೆ ಇದ್ದು ನನ್ನ ಮಾತಾಪಿತರನ್ನು ಸ್ವಂದನರ ಹಂತಕರನ್ನು ಪತ್ತೆ ಹಚ್ಚಿ ಅವರನ್ನು ಹಸಿ ಮಾಂಸದ ಕುರಿ ಹಂದಿ ತಿನ್ನದೆ ತಿಂದು ತೆಗೆದಾಗಲೇ ನನಗೆ ಶಾಂತಿ. ಕಲ್ಯ ಮಲ್ಯ, ನಾನೇಕೆ ಹೀಡಿಗೆ ಒಪ್ಪಿಕೊಂಡೆ ಗೊತ್ತಾ? ನೀವೇ ಹೇಳಿದ್ದೀರಿ. ಆ ದೇಸಾಯಿಗೋರ್ನ ನೋಡಿದರೆ ಆ ದೇಸಾಯಿಗೋರ್ನ ಗುಂಪೆ ನನ್ನ ಮನೆ ಸ್ಮಶಾನ ಮಾಡಿ ನನ್ನ ಮಾತಾಪಿತರ ಕೊಲೆಗೆ ಕಾರಣವಾಗಿರಬೇಕೆಂದು ನನ್ನ ಮನದಲ್ಲಿ ಮೂಡಿದ ಭಾವನೆಯ ಮಾತಿಗೆ ನಾನು ಈ ಕೆಲಸಕ್ಕೆ ಒಪ್ಪಿಕೊಂಡೆ. ಕಲ್ಯ ಮಲ್ಯ, ಆದರೆ ಒಂದು ಮಾತು ಸತ್ಯ. ಯಾವ ಸತ್ಯದಣಿ? ಈ ಅಗ್ನಿದೇವನ ಅಂತರಾಳದ ಅನಿಸಿಕೆಯ ಪ್ರಕಾರ ಆ ದೇಸಾಯಿಗೌಡನೇ ಆಗಿರಲಿ, ದೊಡ್ಡ ಗೌರವನರೇ ಆಗಿರಲಿ, ಒಟ್ಟಿನಲ್ಲಿ ಈ ಭೂಗತ ಲೋಕದಲ್ಲಿ ಯಾರೇ ಆಗಿರಲಿ, ಅವರನ್ನು ಈ ಭೂತಾಯಿಯ ಮಡಿಲಿನಿಂದ ಯಮನ ಮಡಿಲಿಗೆ ಕಳಿಸುವುದೇ ಚಾಲ ಸಾಧಿಸಿದ ಚದುರನಾದ ಈ ಅಗ್ನಿದೇವನ ಬಲವಾದ ಗುರಿ. ಕಲ್ಯ ಮಲ್ಯ, ಅಪ್ಪಣೆ ನಡೆಯಿರಿ, ಹಿಂದೆ ಪ್ರೇಣ ಬೆಳೆಸೋಣ. ದಂಡು ದೌರ್ಭೋಗ ಹುಲಿಗಳಾಗಿ ದರೆಯಲ್ಲಿ ಮೆರೆಯುತ್ತಿರುವ ಸ್ವಕ್ಕಿನ ಶ್ರೀಮಂತರ ಸ್ವಕ್ಕ ನಡಗಿಸಿ ದರ್ಪ ಮೆಟ್ಟಿದ ಸರ್ಪಗಳಾಗಿ ಬನ್ನಿ ಹೋಗೋಣ. ವೀರ ಮದಕರಿ ಲೇಖನ ಹಿಡಿದರೆ ಮಹಾರುಚಿ ಓರ್ಮಿಕೆ ಸೋಣ್ಣು ಕೆಂಪಗ ಮಾಡಿದರೆ ಕೆಂಪೇಗೌಡ, ವಚನ ಕೊಟ್ಟರೆ ವಾರದ ನಾಯಕ, ಕೊಂಬಿದರೆ ಗೂಳಿ, ಮಲ್ಲನಿಗೆ ನಲ್ಲ, ಪ್ರೀತಿಗೆ ಹುಚ್ಚ, ಕೆಲೆ ಕೆಟ್ಟರೆ ಕಿಚ್ಚ. ನಾನೇ 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 ಹಸಿದ ಯಾಕುಲಿ ಕೋಟಿ ಗೊಬ್ಬ